ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಯಾಕಪ್ಪ ಈ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂದ್ಕೊತಾ ಇರ್ಬೋದು. ನಾನು ಹೇರ್ ಕೇರ್ ರೊಟೀನ ನಿಮಗೆ ತೋರಿಸ್ಬೇಕು ಅಂದ್ಕೊತಾ ಇದ್ದೆ ಎಷ್ಟೊಂದು ದಿನದಿಂದ. ಸೊ ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ನೋಡಿರ್ಬೋದು. ಇವಾಗ ತುಂಬಾ ಗಲೀಜಾಗಿ ಕಾಣಿಸ್ತಾ ಇದೆ. ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ನೋಡಿರ್ತೀರಾ ಎಷ್ಟು ಶೈನಿಂಗ್ ಆಗಿರೋದು, ಎಷ್ಟು ಸಾಫ್ಟ್ ಆಗಿರೋದು. ಕೆಲವ್ರು ಕೇಳ್ಕೊಂಡಿದ್ರು, ಹೆಂಗೆ ಹೇರ್ ಕೇರ್ ಮಾಡ್ಕೊತೀಯ ಹಾಗೆ ಹೀಗೆ ಅಂತ ಕೇಳಿದರು. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಬರೀ ಆಯಿಲ್ ಅಪ್ಲೈಯಿಂಗ್, ಯಾವ ಥರ ಆಯಿಲ್ ಅಪ್ಲೈ ಮಾಡ್ತೀನಿ, ಹಾಗೆ ನನ್ನ ಹೇರ್ ಬಗ್ಗೆ ನಾನು ಎಷ್ಟು ಕೇರ್ ಮಾಡ್ಕೊತೀನಿ ಹೇಳ್ತೀನಿ ಇವಾಗ. ಸೊ ಇವಾಗ ವೀಡಿಯೋದೊಳಗೆ ಹೋಗೋಣ. ಮೊದಲು ಆಯಿಲ್ ಅಪ್ಲೈ ಮಾಡೋದಕ್ಕೂ ಮುಂಚೆ ನಾನು ಕೂಮ್ ಮಾಡ್ಕೊಂಡಿರ್ತೀನಿ ಹೇರ್ನ. ಅದರಲ್ಲೂ ನಾನು ಲೈಟಾಗಿ ಅದು ಈ ಥರ ತುದಿಯಿಂದನೇ ಹೇರ್ನ ಫಸ್ಟು ಬಾಚ್ಕೋಬೇಕಾಗುತ್ತೆ. ತುದಿಯಿಂದ ಬಾಚ್ಕೊಂತು ಅಂದರೆ ಕೂದಲು ಉದ್ರೋದೂ ಕಮ್ಮಿ ಇರುತ್ತೆ. ಯಾರು ದೃಷ್ಟಿ ಹಾಕಬೇಡಿ ಆಮೇಲೆ. ಮೂರ 4 ಕೂದಲಿದೆ ಅಷ್ಟೇ. ಬಾಚ್ಕೊಂಡಿದ್ದೆಲ್ಲ ಆಯಿತು. ಈಗ ನಾನು ಹೇರಿಗೆ ಯಾವ ಆಯಿಲ್ ಅಪ್ಲೈ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು. ಧರ್ಮಸ್ಥಳಕ್ಕೆ ಹೋದಾಗ ಇದೇ ಆಯಿಲ್ ತರೋದು. ಇದು ಕೊಕೊನಟ್ ಆಯಿಲು. ಹಾಗೆ ಕ್ಯಾಸ್ಟ್ರೋಲ್ ಆಯಿಲ್, ಹರಳೆಣ್ಣೆ ಹಾಕ್ಕೊತೀನಿ. ಇದೆರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊತೀನಿ. ಒಂದೊಂದು ಸತಿ ಕಾಯಿಸ್ಕೊತೀನಿ, ಒಂದೊಂದು ಸತಿ ಕಾಯಿಸ್ಕೊಳ್ಳೋದಿಲ್ಲ. ಸೊ ನೋಡಿ, ನನ್ನ ತಲೆಗೆ ಎಷ್ಟು ಬೇಕೋ ಅಷ್ಟೇ ಹಾಕೊಳ್ಳೋದು. ಇದರಲ್ಲಿ ಒಂದು ಸ್ವಲ್ಪ ನನ್ನ ತಲೆಗೆ ಕೂದಲಿಗೆ ಎಷ್ಟು ಹಿಡಿಯುತ್ತೋ ಅಷ್ಟು. ಹಾಗೆ ಇದಕ್ಕೆ ಲೈಕ್ ಇದು 4 ಅಂದರೆ ಇದು 1/4 ಆಗಬೇಕು. ಥಿಕ್ನೆಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ. ಹಾಗೆ ಕೂದಲು ಕೂಡ ದಪ್ಪ ಬೆಳೆಯುತ್ತೆ, ಕೂದಲು ಕೂಡ ದಪ್ಪ ಬರುತ್ತೆ ಅದರಿಂದಾಗಿ. ಹಾಗೆ ಶೈನಿಂಗ್ ಜಾಸ್ತಿ ಇರುತ್ತೆ. ಎರಡನ್ನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹರಳೆಣ್ಣೆ ಕ್ವಾಂಟಿಟಿ ಕಮ್ಮಿ ಇರಬೇಕು, ಕೊಬ್ಬರಿ ಎಣ್ಣೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು. ಇಲ್ಲಾಂದರೆ ಕೂದಲು ತೊಳ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ, ವಾಶ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ
ಎಸ್, ನಾನು ಆಯಿಲ್ ಅಪ್ಲೈ ಮಾಡಿ ಕರೆಕ್ಟಾಗಿ ಒಂದಿನ ಬಿಡ್ತೀನಿ. ಲೈಕ್ ಇವತ್ತು ಬೆಳಗ್ಗೆ ಹಾಕಿದರೆ ನಾಳೆ ಸ್ನಾನ ಮಾಡ್ತೀನಿ. ಅಕಸ್ಮಾತ್ ಎಮರ್ಜೆನ್ಸಿ ಏನಾದರೂ ಇತ್ತು ಅಂದರೆ ಆಯಿಲ್ ಕ್ವಾಂಟಿಟಿನ ಕಮ್ಮಿ ಮಾಡ್ಕೊತೀನಿ. ಅಂದರೆ ಲೈಕ್ ಸ್ವಲ್ಪ ಬೆವರನ್ನ ಹಾಗೆ ಹಚ್ಕೊಂಡು ಈ ಥರ ಹೆವಿಯಾಗಿ ಹಾಕ್ಕೊಳ್ಳೋದಿಲ್ಲ. ಹೆವಿಯಾಗಿ ಹಾಕ್ಕೊಂಡ್ರೆ ಕೂದಲಿಗೆ ಲೈಕ್ ಪೂರ್ತಿ ನೆನಿಬೇಕಾಗತ್ತೆ, ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಅದಕ್ಕೋಸ್ಕರ ಈ ಥರ ನೀಟಾಗಿ ಆಯಿಲ್ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಹೆಡ್ ಮಸಾಜ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ನೀಟಾಗಿ ಆಗಿದೆ ಆಯಿಲಿಗೆ. ನನ್ನ ಒಂದು ಹೇರ್ ಸೀಕ್ರೆಟ್ ಬಂದು ಕೊಬ್ಬರಿ ಎಣ್ಣೆ ಹಾಗೆ ಹರಳೆಣ್ಣೆ. ಸೊ ಯಾವುದೇದೋ ಆಯಿಲ್ ಅಪ್ಲೈ ಮಾಡ್ತೀರಾ, ಇಲ್ಲ ಅಂತಿಲ್ಲ, ಬಟ್ ಇದು ನ್ಯಾಚುರಲಿ ಆವಾಗಿಂದ ಹಳೆ ಕಾಲದಿಂದನೂ ಅಜ್ಜಿ ಮುತ್ತಜ್ಜಿ ಆ ಕಾಲದಿಂದನೂ ಇದೇ ಬಂದಿರೋ ಅಂಥದ್ದು. ಆವಾಗ ಯಾವುದೇ ಲೈಕ್ ಈ ಥರ ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು ಅದು ಇದು ಯಾವುದೂ ಇರಲಿಲ್ಲ. ಅದರಿಂದ ಏನಪ್ಪ ಅನ್ಕೊತಾ ಇದ್ದೀರಾ? ಎಸ್, ನನ್ನ ಐಬ್ರೋ ನೀಟಾಗಿ ಥಿಕ್ಕಾಗಿ ಕಲರಾಗಿ ಬ್ಲ್ಯಾಕ್ ಕಲರಾಗಿ ಬರಬೇಕು ಅಂತೇಳಿ ಮಾಡ್ಕೊಳ್ತೀನಿ ಅಷ್ಟೇ. ಆ್ಯಂಡ್ ಡ್ಯಾಂಡ್ರಫ್ ಇರೋರು ಇದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನನ್ನ ಕೂದಲಲ್ಲಿ ಯಾವುದೇ ರೀತಿ ಡ್ಯಾಂಡ್ರಫ್ ಇಲ್ಲ, ತುಂಬಾ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ಡ್ಯಾಂಡ್ರಫ್ ಇರೋ ಅಂಥವ್ರು ಕೂಡ ಆಯಿಲ್ನ ನೀಟಾಗಿ ಅಪ್ಲೈ ಮಾಡ್ಬೋದು, ಬೇಡ ಅಂತ ನಿಮ್ಮ ಒಂದು ಡಾಕ್ಟರ್ ಸಜೆಷನ್ ತೊಗೋಬೋದು. ಕೆಲವ್ರು ಹೇಳ್ತಾರೆ ಆಯಿಲಿ ಸ್ಕ್ಯಾಲ್ಪ್ ಇರೋವಂಥವ್ರು ಆಯಿಲ್ ಅಪ್ಲೈ ಮಾಡೋಕ್ಕೆ ಹೋಗ್ಬಾರ್ದು, ಮಾಡಿದ್ರೂ ಬೇಗನೆ ವಾಶ್ ಮಾಡ್ಕೊಂಡ್ಬಿಡ್ಬೇಕು ಹಾಗೆ ಹೀಗೆ ಅಂತ. ಸೊ ಎಸ್, ನೋಡಿ ಪೂರ್ತಿಯಾಗಿ ಎಲ್ಲ ಕಡೆನೂ ಹಚ್ಕೊಂಡಿದ್ದಾಗಿದೆ, ಪೂರ್ತಿ ನೆಂದಿದೆ. ಇದನ್ನು ವಾಶ್ ಮಾಡಿಬಿಟ್ಟು ಹೇಗೆ ಕಾಣಿಸುತ್ತೆ ನನ್ನ ಹೇರ್ಸ್ ಅಂತ ತೋರಿಸ್ತೀನಿ. ಸೊ ಸ್ಟಿಲ್ ದೆನ್ ವೆಯ್ಟ್ ಮಾಡ್ತಾಯಿರಿ. ಆಯಿಲ್ ಅಪ್ಲೈ ಮಾಡಿದ್ದನ್ನ ವಿಡಿಯೋ ನೋಡಿದ್ರಿ ಅಲ್ವಾ? ಎಸ್, ವಾಶ್ ಮಾಡ್ಕೊಂಡಿದ್ದಾಗಿದೆ ನೋಡಿ. ಸೊ ವಾಶ್ ಮಾಡಿ ನೀಟಾಗಿ ಒಣಗಿಸ್ಕೊಂಡಿದ್ದೆ, ಟವಲೆಲ್ಲ ಒಣಗಿಸ್ಕೊಂಡಿದ್ದೆ. ಇದನ್ನ ಇವಾಗ ಯಾವ ಥರ ಮಾಡ್ಕೊತೀನಿ ನೋಡಿ. ಟೈಮ್ನಲ್ಲಿ ಕೂದಲು ಉದ್ರ ಜಾಸ್ತಿ ಇರುತ್ತೆ. ವಾಶ್ ಮಾಡೋ ಟೈಮ್ನಲ್ಲಿ ಈ ಥರ ಒದ್ದೆ ಕೂದಲು ಬಾಚೋದ್ರಲ್ಲಿ ಬಿಸಿಲಿಗೆ ನೀಟಾಗಿ ಒಣಗಿಸ್ಕೋಬೇಕು. ನಾನು ಸ್ವಲ್ಪ ಹೊತ್ತು ಒಣಗಿಸ್ದೆ ಅಷ್ಟೇ, ಇನ್ನು ರೆಡಿ ಆಗಬೇಕು ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ ನಿಮ್ಗೆ ಹೇಳಿದ್ದೆ ಮಾಡ್ಕೊಳ್ಳೋದು ಈ ಥರ ಎಡ್ಜಿಂದ, ಈ ಥರ ತುದಿಯಿಂದನೇ ನೀವು ಈ ಥರದ್ದು ಈ ಥರದ್ದು ತೊಗೊಂಡಿದ್ದೀನಿ ನೋಡಿ. ಈ ಥರ ದಪ್ಪ ಅಲ್ಲಿತ್ತು ಅಂದರೆ ಕೂದಲು ಅಷ್ಟೊಂದು ಉದ್ರೋದಿಲ್ಲ. ಅದಕ್ಕೋಸ್ಕರ ತುಂಬ ಸ್ಮೂತಾಗಿ ಬಾಚ್ಕೋಬೇಕು. ಹೇಳಿದ್ರೆ ಮತ್ತೆ ತಿರ್ಗಾ ನಿಮ್ಮ ರೂಟಿಗೇನೆ ಎಫೆಕ್ಟ್ ಆಗುತ್ತೆ. ಸೊ ನೋಡಿ, ಕೂದಲೇನು ಅಷ್ಟೊಂದಿಲ್ಲ, ಕಾಣಿಸೋದು ಇಲ್ಲ. ಈ ಕಡೆ ನಿಮ್ಮ ಹೇರ್ ಕೇರ್ನ ನೀವು ನೀಟಾಗಿ ನೋಡ್ಕೋಬೇಕಾಗತ್ತೆ. ನಾನು ಜಾಸ್ತಿ ಏನು ಇದಕ್ಕೆ ಇದು ಮಾಡೋಕ್ಕೆ ಹೋಗಲ್ಲ. ಆಯಿಲ್ ಅಪ್ಲೈ ಮಾಡೋದಾಗಿರಲಿ, ಆಯಿಲ್ ಅಪ್ಲೈ ಮಾಡೋದು ಅಥವಾ ಈ ಥರ ನೀಟಾಗಿ ನೋಡ್ಕೊಳ್ಳೋದು ಸಾಕು. ಮತ್ತು ತಿರ್ಗಾ ಮೆಹಂದಿ ಹಾಕಿಸ್ಕೊಳ್ಳೋದಾಗಿರಲಿ, ಈ ಮೆಂತ್ಯ ಕಾಳನ್ನ ನೆನೆಸಿ ಹಾಕ್ಕೊಳ್ಳೋದಾಗಿರಲಿ, ಅಕಸ್ಮಾತ್ ಅದೇನಾದರೂ ಹಾಕೊಳ್ಳೋ ಟೈಮ್ನಲ್ಲಿ ವೀಡಿಯೋ ಮಾಡಿ ತೋರಿಸ್ತೀನಿ ಬೇಕು ಅಂದರೆ. ಹೇರ್ ಕ್ಯಾಪ್ಸ್ ಹೇರ್ ಬಗ್ಗೆ ತೋರಿಸ್ಬೇಕಾಗಿತ್ತು, ಅದರಿಂದಾಗಿ ತೋರಿಸ್ದೆ. ಇನ್ನೂ ರೆಡಿ ಆಗೋದು ಅಷ್ಟೇ. ಸೊ ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಬೆಲ್ ಐಕಾನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಓಕೆನಾ? ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಥಮ್ಸ್ ಅಪ್ ಇರಲಿ. ಓಕೆ, ಇನ್ನು ಯಾವ್ಯಾವ ಥರ ಲೈಕ್ ಇದೇ ರೀತಿ ಒಂದು ಹೋಮ್ ರೆಮಿಡೀಸ್ ಬೇಕು ಅಂತ ಅಂದರೆ, ಇಲ್ಲಾಂದರೆ ಮೋಟಿವೇಶ್ನಲ್ ವೀಡಿಯೋಸ್ ಬೇಕು ಅಂದರೆ, ಇಲ್ಲ ಡೈಲಿ ವ್ಲಾಗ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ, ಓಕೆನಾ? ಸೊ ಎಸ್,
ಇದಾದಮೇಲೆ ಈ ಥರದೊಂದು ಬಾಚಣಿಗೆ ಇದೆಯಲ್ಲ, ಈ ಸಣ್ಣ ಹಲ್ಲಿನಲ್ಲಿ ನೀಟಾಗಿ ಬಾಚ್ಕೊಳ್ಳೋದು. ಬಾಚ್ಕೊಂಡು ಬಿಟ್ಬಿಡಿ, ಆದರೆ ತುಂಬ ರಫಾಗಿ ಬಾಚ್ಕೊಳಕ್ಕೆ ಹೋಗ್ಬಿಡಿ. ಈ ಥರ ಬಾಚ್ಕೊಂಡು ಅದು ಆರೋದಕ್ಕೆ ಬಿಟ್ಬಿಡಿ. ನಾನೊಂದು ಕ್ಲಿಪ್ ಹಾಕ್ಕೊತೀನಿ ಅಷ್ಟೇ, ಏನಿಲ್ಲ ನೋಡಿ. ಗಂಟಿರಲ್ಲ ಏನಿಲ್ಲ, ಗಂಟೆಲ್ಲ ಬಿಡಿಸ್ಕೊಳ್ಳೋದಕ್ಕೆ ಅಂತಲೇ, ಈ ಥರ ಸಿಕ್ಕೆಲ್ಲ ಬಿಡ್ಸೋಕ್ಕೆ ಅಂತಲೇ ಇಂಥ ಬಾಚಣಿಗೆ ಯೂಸ್ ಮಾಡೋದು. ಸೊ ಎಸ್, ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ, ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೋಸ್ಕರ. ಹ್ಯಾವ್ ಎ ನೈಸ್ ಡೇ, ಬಾಯ್.